ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಯಂತ, ಆ ಮನೇಲಿ ಹೋಗಿ ಕ್ಯಾಮ್ರಾ ಫಿಕ್ಸ್ ಮಾಡಕ್ಕಾಗತ್ತೆ ಅಂತ ನಿಂಗೆ ನಿಜವಾಗ್ಲೂ ಅನ್ಸತ್ತಾ? ಮನೆ ತುಂಬಾ ಜನ, ಯಾರಾದ್ರೂ ಒಬ್ರು ಅಜ್ಜಿ ರೂಮ್ಗೆ ಹೋಗ್ತಾನೆ ಇರ್ತಾರೆ. ಅಜ್ಜಿ ರೂಮ್ಗೆ ಹೋದಾಗ ನಿನ್ ಕ್ಯಾಮ್ರಾ ಇಟ್ಟಿರೋದು ಗೊತ್ತಾದ್ರೆ ತಾನೆ, ಗೊತ್ತಾಗದೆ ಇರೋ ಹಾಗೆ ಕೆಲಸ ಸಾಧಿಸ್ಕೋಬೇಕು. ಎಸ್ ಜಯಂತ್. ಹೇಗಿದ್ರು ಇವ್ರು ಆಫೀಸ್ಗೆ ಹೋಗಿದ್ದಾರೆ. ನಾನು ಮಾತಾಡೋದು ಕೇಳಿಸ್ಕೊಂಡ್ರೆ ಅವ್ರು ಖಂಡಿತ ಸಂಜೆ ತನಕ ಬರಲ್ಲ. ಅಷ್ಟಲ್ಲಿ ನಾನು ಅಮ್ಮನ ಮನೆಗೆ ಹೋಗಿ ಅಜ್ಜಿನೂ ನೋಡ್ಕೊಂಡು ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರಲ್ಲ. ಅಕಸ್ಮಾತು ನಾನು ಬರೋ ತಡ ಆಗ್ಬಿಟ್ರೆ, ಇವ್ರು ಅಷ್ಟೊತ್ತಿಗೆ ಬೇಗ ಮನೆಗೆ ಬಂದ್ಬಿಟ್ರೆ ಏನು ಮಾಡಲಿ? ಚಿನ್ನು ಮರಿ ಜೊತೆ ಮಾತಾಡ್ತಿದ್ದಾಗ ಅವ್ರಿಗೆ ನನ್ನ ಮೇಲೇನೋ ಅನುಮಾನ ಬಂದಿತ್ತು ಅಂತ ಅನಿಸ್ತಾ ಇದೆಯಲ್ಲ. ಈಗ ಜಯಂತ, ನೀನು ಇಲ್ಲಿಂದ ಅವ್ರ ತಾಯಿ ಮನೆಗೆ ಹೋಗೋದು, ಅದೇ ಟೈಮ್ಗೆ ಅವರು ಅವ್ರ ತಾಯಿ ಮನೆಗೆ ಫೋನ್ ಮಾಡೋದು, ಇವರೆಲ್ಲ ನಾನು ಬಂದಿದ್ದೀನಿ ಅಂತ ಹೇಳ್ಬಿಡೋದು. ತುಂಬ ದೊಡ್ಡ ತಪ್ಪು ಮಾಡ್ದಂಗೆ ಆಗುತ್ತೆ. ಏನು ಮಾಡೋದು? ಚಿನ್ನು ಮರಿ ಏನು ಮಾಡ್ತಿದ್ದಾರೆ ಅಂತ ಫಸ್ಟ್ ನೋಡೋದು. ಏನು ಮಾಡ್ತಿದ್ದೀರಿ? ಸದ್ಯ ಮನೇಲೇ ಇದ್ದೀರಲ್ಲ, ಆದ್ರೂ ಯಾಕೋ ತುಂಬಾ ಡೀಪ್ ಆಗೇನೋ ಯೋಚನೆ ಮಾಡ್ತಿದ್ದೀರಾ ಅನ್ನಿಸ್ತಿದೆಯಲ್ಲ. ಇಟ್ಸ್ ಓಕೆ, ನೀವು ಯೋಚನೆ ಮಾಡ್ತಾ ಇರಿ. ಅಷ್ಟರಲ್ಲಿ ನಾನು ಬೇಗ ಹೋಗಿ ನಿಮ್ಮ ತಾಯಿ ಮನೆಗೆ ಬಂದ್ಬಿಡ್ತೀನಿ. ಈ ಮನೆಗೆ ಬಂದು ಎಂತ ಗತಿ ಬಂತಪ್ಪ. ನಮ್ಮನೇಲಿ ಅಂದ್ರೆ ವಾಷಿಂಗ್ ಮಿಷಿನ್ ಇತ್ತು, ಕೆಲಸ ಮಾಡಕ್ಕೆ ಕೈಗೊಬ್ರು ಕಾಲ್ಗೊಬ್ರು ಆಳ್ಗಳಿದ್ರು. ಇಲ್ಲಿ ಬಂದು ಎಲ್ಲಾ ಕೆಲ್ಸನೂ ನಾನೇ ಮಾಡ್ಬೇಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇವ್ರೊಬ್ಬರದೇ ಬಟ್ಟೆ ಒಣಗಾಕೊಂಡ್ಬಿಟ್ರೆ ನಾನು ತಲೆ ಮೇಲೆ ಬಟ್ಟೆ ಒಣಗಾಕೊಳ್ಳ. ಅಯ್ಯಯ್ಯಯ್ಯೋ, ಸಿಂಚನ ಯಾಕಂಗ್ ಮಾಡ್ತಿದ್ಯಾ? ಹೇಳಿದ್ರೆ ನಾನೇ ಬಟ್ಟೆ ಎತ್ಕೋತಾ ಇರ್ಲಿಲ್ವಾ? ಹೌದು, ನೀವು ಈ ಮನೆ ಮಹಾರಾಣಿ, ಎಲ್ಲಾ ಕೆಲ್ಸನೂ ನಿಮ್ಮ ಹತ್ರ ವರದಿ ಒಪ್ಪಿಸ್ಬಿಟ್ಟು ಕೆಲಸ ಮಾಡ್ಬೇಕಲ್ವಾ? ಅಯ್ಯಯ್ಯ, ಯಾಕೆಲ್ಲದಕ್ಕೂ ಹಿಂಗ ಆಡ್ತೀಯ ನೀನು? ಈ ರೀತಿ ಎಳೆದಾಡಿದ್ರೆ ಬಟ್ಟೆ ಎಲ್ಲ ಹಾಳಾಗೋಗೋದಿಲ್ವಾ? ಈಗೇನು ತುಂಬಾ ಒಳ್ಳೆ ಬಟ್ಟೆ ಒಣಗಾಕಿದ್ದೀರಾ ನೋಡಿ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಿನ್ ಸೀರೆಗಳು ಮಾತ್ರ ಚೆನ್ನಾಗಿರ್ತವೆ, ನಮ್ ಬಟ್ಟೆಗಳೆಲ್ಲ ಹಳೆವು ಅಂತನಾ? ಅದ್ ಬಾಯ್ ಬಿಟ್ಟು ಬೇರೆ ಹೇಳ್ತಾರೆ. ಎಷ್ಟೇ ಮಾತಾಡ್ತೀಯ, ಒಂದು ಸ್ವಲ್ಪನಾದ್ರೂ ಭಯ, ಭಕ್ತಿ, ಗೌರವ ಏನೂ ಇಲ್ವಾ ನಿನ್ಗೆ? ಮನೆಯಲ್ಲಿ ಅತ್ತೆ ಮಾವ ಹಿರಿಯರಿದ್ದಾರೆ, ಅವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ ಅಂತ ಒಂದ್ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ನಿನ್ಗೆ? ರೇ, ಎಲ್ಲಾ ವಿಚಾರ ನಿಮ್ಮಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ರೀ. ನಾನ್ ದುಡಿತೀನಿ, ನಾನು ತಂದು ಹಾಕೋತೀನಿ, ನನಗೆ ನಾನೇ ಬದುಕ್ತಾ ಇದ್ದೀನಿ. ಯಾರ ಹಂಗಲ್ಲೂ ಬದುಕ್ತಾ ಇಲ್ಲ. ಅಮ್ಮ ತಾಯಿ, ಹೋಗಿ ಹೋಗಿ ನಿನ್ನತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಬಾಯ್ ಕಡೆ. ಮಾತಾಡ್ಲಿಲ್ಲ ಅಂತಂದ್ರೆ ಒಂದ್ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಿರಲ್ಲ. ಹೋಗಿ ಹೋಗಿ ನಿಮಗ್ ಬಾಯ್ ಕೊಟ್ಟಿಲ್ಲ, ನನಗೂ ಬುದ್ಧಿ ಇಲ್ಲ. ನಮ್ಮ ಮನೇಲಿ ಹೇಗಿದ್ದೆ, ಮಿಷಿನ್ ಇತ್ತು, ಕೆಲ್ಸಗಾರಿದ್ರು, ನಾನು ಏನು ಕೆಲ್ಸಾನೇ ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದು ಏನೆಲ್ಲ ಮಾಡಿಸ್ತೀರ? ಅಮ್ಮ ತಾಯಿ, ನಾನಾಗ್ಲೇ ಒಳಗಡೆ ಹೋಗಾಯ್ತು, ಅದು ಎಷ್ಟು ಬಡ್ಕೋತೀಯ? ಅಯ್ಯೋ, ಸಿಗರೆಟ್ ಪ್ಯಾಕೆಟು. ಈ ಮನೇಲಿ ಯಾರು ಸೇರ್ತಾರೆ? ಅಮ್ಮ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಅಮ್ಮ, ನಿನ್ನ ನಿನ್ನ ಈ ಪರಿಸ್ಥಿತಿ ನಾನು ನೋಡಕ್ಕಾಗಲ್ಲಮ್ಮ. ಇನ್ ಮೊದ್ಲಾಗಿ ಎಲ್ಲಾರ ಜೊತೆ ಮಾತಾಡ್ಬೇಕು.
ನನ್ನ ಜೊತೆ ಇಲ್ಲ ಅಂದರೆ ನಾನು ಸೋತೋಗ್ತೀನಮ್ಮ. ನಾನು ಸೋತೋಗ್ತೀನಿ. ನೀನು ಮೊದಲ ಥರ ಆಗ್ಬಿಡಮ್ಮ. ನೀನು ಮೊದಲ ಥರ ಆಗ್ಬಿಡು. ಇನ್ನು ನಾನು ಈ ಪರಿಸ್ಥಿತಿಲಿ ನೋಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಜೀವನ ಅಂದ್ರೆ ಏನು, ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟು ನನ್ನ ಬದುಕನ್ನು ಕಟ್ಕೊಟ್ಟೊಳ್ಳಿ. ಆದ್ರೆ ಇವತ್ತು ನನಗೂ ನಿಮಗೂ ಸಂಬಂಧ ಇಲ್ಲ ಅನ್ನೋ ತರ ಮಲಗಿದ್ಯಾ. ಇಷ್ಟು ವಯಸ್ಸಾದ್ರೂ ನೀನಷ್ಟು ಗಟ್ಟಿಯಾಗಿದ್ದೆ. ಅದೇನ್ ಜೀವನೋತ್ಸಾಹ. ನಿನ್ನ ವಯಸ್ಸಿನ ತನಕ ನಾವು ಬದುಕ್ತೀವೋ ಬದುಕಿರೋಲ್ವೋ ಗೊತ್ತಿಲ್ಲ. ನಾನು ಅತ್ತಾಗ ನೀನು ಅಳ್ತಿದ್ದೆ. ನನ್ ಖುಷಿ ಆದಾಗ ನೀನು ನಗ್ತಿದ್ದೆ. ನನಗೆ ಕಷ್ಟ ಆದಾಗ, ತಪ್ಪು ಮಾಡಿದಾಗ ಬೆಂತಟ್ಟಿ ಹೀಗಲ್ಲ ಹೀಗೆ ಅಂತ ಹೇಳ್ತಿದ್ದೆ. ಇನ್ನು ನಾನು ಯಾರಿಗಂತ ಹೇಳಮ್ಮ? ಅಮ್ಮ, ನೀವು ಸುಮ್ಮನಿರ್ಬೇಡ. ನಿನ್ ಮೊದಲಾಗ ಆಗ್ಬೇಕು. ನಿನ್ ಮೊದಲಂಗೆ ಮಾತಾಡ್ಬೇಕು. ಬಲವಂತ ನಮ್ಮಮ್ಮನ್ನ ಮೊದಲಂಗೆ ಮಾಡ್ಬಿಡಪ್ಪ, ಅಷ್ಟೇ ನನ್ ಕೇಳ. ಅಮ್ಮನ್ ಹರಿ, ಏನು ಏನಿದೆಲ್ಲ? ಅಯ್ಯಯ್ಯೋ, ಸಿಗರೆಟ್ ಸೇರ್ತಾರೋ ಮ್ಯಾಟ್ರ್ ಇವಳು ಗೊತ್ತಾಗೋಯ್ತಾ? ಅಯ್ಯೋ, ನಿನ್ನೆ ಕೇಳ್ತಿರೋದು, ಬಾಯ್ ಬಿಟ್ಟು ಮಾತಾಡು. ಏನಿದು? ಅಯ್ಯಯ್ಯೋ, ಈ ಗಲೀಜೆಲ್ಲ ಕೈಲಿಟ್ಕೊಂಡು ಓಡಾಡ್ತಿದ್ಯಾ? ಅದೇ ಗಲೀಜು ಎಲ್ಲಿ ಸಿಕ್ತು ಗೊತ್ತಾ? ಎಲ್ಲಿ? ಹಿತ್ಲಲ್ಲಿ ಸಿಕ್ಕಿದ್ದು. ಏನು ಹೊಸ ಹ್ಯಾಬಿಟ್ ಶುರು ಮಾಡ್ಕೊಂಡಿದ್ಯಾ? ಅಯ್ಯಯ್ಯೋ, ಬೇಬಿ ಹರಿ, ಸುಳ್ಳು ಹೇಳ್ಬೇಡ, ನಿಜ ಹೇಳು. ಸೇರ್ತಾ ಇದ್ದೆ ಏನು? ಈ ಗಲೀಜೆಲ್ಲ ನಾನು ಮುಟ್ಟೋದು ಇಲ್ಲ. ಕೊಡಿ, ನಾನು ಬಿಸಾಕ್ ಹರಿ, ನನಗೆ ನಿನ್ ಮೇಲೆ ಅನುಮಾನ. ನಿನ್ ಕಾಲೇಜ್ ಡೇಸ್ ನಾನು ಹೀಗೆ ಎಲ್ಲಾ ವಿಷಯನೂ ಮುಚ್ಚಿಡು. ಈಗ ಏನು ಜೀವನ ಚೆನ್ನಾಗಾಗ್ಲಿ, ದುಡ್ಡು ಮಾಡೋಣ, ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ಹೇಳಿ ಏನೋ ಬಿಸ್ನೆಸ್ ಇನ್ವೆಸ್ಟ್ ಮಾಡಿದೀವಿ. ಕಷ್ಟನೋ ಸುಖನೋ ಇಬ್ರು ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು ತಾನೆ. ಈ ತರ ಕೆಟ್ಟ ಚಟ ಕಟ್ರೆ ಹೇಗೆ? ಅಯ್ಯೋ ಬೇಬಿ, ನಾನು ಬಿಸಾಕ್ ಬರ್ತೀನಿ. ಒಂದ್ ನಿಮಿಷ ಬಂದೆ. ಮಾತಾಡ್ತಿರೋದು ಬನ್ನಿ. ಇಷ್ಟು ವರ್ಷ ನಾವು ಒಂದೇ ಮನೇಲಿ ಇದ್ರು, ಇಲ್ಲಿ ತನಕ ನಾನು ನಿಮ್ಮ ರೂಮ್ಗೆ ಹೆಜ್ಜೆ ಇಟ್ಟಿಲ್ಲ. ನೀವು ಓದಿರೋಂಥವ್ರು, ತಿಳ್ಕೊಂಡಿರೋರು, ಕೂಡು ಕುಟುಂಬದಲ್ಲಿ ಹೇಗಿರಬೇಕು ಅಂತ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.